ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯನ ಹತ್ರ ಹಣ ಇತ್ತ. ಹೋಗ್ಲಿ, ಈ ಹಣನ ಕಂಡಿಡ್ದಿದ್ಯಾರು, ಅದು ಕಾಲಕ್ಕೆ ಹೇಗೆ ಬದಲಾಗ್ತಾ ಬಂತು ಅನ್ನೋದ್ರ ಬಗ್ಗೆ ಒಂದು ಅದ್ಭುತ ಇತಿಹಾಸ ಇದೆ. ಅದನ್ನ ತುಂಬಾ ಆಕರ್ಷಕ ಚಿತ್ರಗಳಲ್ಲಿ ನೋಡೋಣ. ಮಾನವ ನಾಗರಿಕತೆಯ ಆರಂಭಿಕ ದಿನಗಳಲ್ಲಿ ವ್ಯಾಪಾರ ವಿನಿಮಯ ವ್ಯವಸ್ಥೆಯನ್ನು ಆಧರಿಸಿತ್ತು. ಜನರು ನೇರವಾಗಿ ತಮ್ಮಲ್ಲಿರುವಂತಹ ಸರಕುಗಳನ್ನು ಅಥವಾ ಸೇವೆಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ರು. ಧಾನ್ಯವನ್ನು ಕೊಟ್ಟು ಉಪಕರಣವನ್ನು, ಜಾನುವಾರುಗಳನ್ನು ಕೊಟ್ಟು ಇನ್ಯಾವುದೋ ವಸ್ತುವನ್ನು, ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡು ಪಡೆದುಕೊಳ್ತಾ ಇದ್ರು. ಈ ವ್ಯವಸ್ಥೆ ಸಣ್ಣ ಸಮುದಾಯಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಗಮನಾರ್ಹವಾದಂತಹ ಮಿತಿಯನ್ನು ಹೊಂದಿತ್ತು. ಜನರಿಗೆ ಅಗತ್ಯವಾದ ವಸ್ತುಗಳನ್ನು ಪಡೆದುಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಒಬ್ಬ ವ್ಯಕ್ತಿಗೆ ಹಸುವಿನ ಅಗತ್ಯ ಇರುತ್ತೆ, ಆದರೆ ಅದು ಸಿಗಲ್ಲ. ಬೇಕಾದರೆ ಒಂದು ದೊಡ್ಡ ಬುಟ್ಟಿ ಸೇಬ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಈ ಥರ ಸನ್ನಿವೇಶಗಳಲ್ಲಿ ವ್ಯವಸ್ಥೆ ಕೆಲಸ ಮಾಡ್ತಾ ಇರಲಿಲ್ಲ. ಈ ಮಿತಿಗಳನ್ನು ನಿವಾರಿಸಲು ಕೆಲವು ಸರಕುಗಳನ್ನು ವಿನಿಮಯ ಮಾಧ್ಯಮವಾಗಿ ವ್ಯಾಪಕವಾಗಿ ಸ್ವೀಕರಿಸಲಾಯಿತು. ದನಕರುಗಳು, ಧಾನ್ಯಗಳು ಮತ್ತು ಚಿಪ್ಪುಗಳನ್ನು ಹಣವಾಗಿ ಬಳಸಲಾಗುತ್ತಿತ್ತು. ಈ ವಸ್ತುಗಳಿಗೆ ಅದರದ್ದೇ ಆದ ಆಂತರಿಕ ಮೌಲ್ಯವಿತ್ತು. ಕಾಲಕ್ರಮೇಣ ಚಿನ್ನ, ಬೆಳ್ಳಿ ಮತ್ತು ತಾಮ್ರದಂಥ ಲೋಹಗಳು ಅಂತಿಮವಾಗಿ ವಿನಿಮಯದ ಕೇಂದ್ರ ಸ್ಥಾನವನ್ನು ಪಡೆದುಕೊಂಡವು. ಈ ಲೋಹಗಳು ಚೆನ್ನಾಗಿ ಬಾಳಿಕೆ ಬರುತ್ತಿತ್ತು ಮತ್ತು ಅವುಗಳಿಂದ ಗಟ್ಟಿ, ನಾಣ್ಯ, ಇತರ ವಿವಿಧ ರೂಪಗಳಲ್ಲಿ ಹಣವಾಗಿ ಬಳಸುವುದು ಸುಲಭವಾಗಿತ್ತು. ಕ್ರಿಸ್ತಪೂರ್ವ 600ರ ಸುಮಾರಿಗೆ ಆಧುನಿಕ ಟರ್ಕಿಯ ಲಿಡಿಯನ್ನರು ಚಿನ್ನ ಮತ್ತು ಬೆಳ್ಳಿಯ ನೈಸರ್ಗಿಕ ಮಿಶ್ರಲೋಹವನ್ನು ಬೆಳೆಸಿಕೊಂಡು ಮೊದಲನೇ ಬಾರಿಗೆ ಪ್ರಮಾಣೀಕೃತ ನಾಣ್ಯಗಳನ್ನು ತಯಾರಿಸಿದರು. ಈ ನಾಣ್ಯಗಳನ್ನು ಅವುಗಳ ಮೌಲ್ಯ ಮತ್ತು ಸತ್ಯಾಸತ್ಯತೆಯನ್ನು ಸೂಚಿಸಲು ಚಿಹ್ನೆಗಳಿಂದ ಮುದ್ರೆ ಹಾಕಿಸಲಾಯಿತು. ಇದು ವ್ಯಾಪಾರವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿತು. ಕ್ರಿಸ್ತಶಕ 618ರಲ್ಲಿ ಚೈನಾದ ಟ್ಯಾಂಗ್ ರಾಜವಂಶ ಕಾಗದದ ಹಣವನ್ನು ಮೊದಲು ಪರಿಚಯಿಸಿತು. ಚೈನಾದಲ್ಲಿ ಮುಂದೆ ಬಂದ ಸಾಂಗ್ ರಾಜವಂಶ ಈ ನೋಟಿನ ಬಳಕೆಯನ್ನು ವ್ಯಾಪಕವಾಗಿ ವಿಸ್ತಾರ ಮಾಡಿತು. ಈ ನೋಟುಗಳು ಲೋಹದ ನಾಣ್ಯಗಳಿಗೆ ಪರ್ಯಾಯವಾಗಿತ್ತು. ತುಂಬ ಹಗುರವಾಗಿದ್ದರಿಂದ ಇದರ ಬಳಕೆ ತುಂಬ ಪ್ರಸಿದ್ಧಿಯನ್ನು ಪಡೆಯಿತು. ಕಾಗದದ ಹಣದ ಪರಿಕಲ್ಪನೆ 17ನೇ ಶತಮಾನದಲ್ಲಿ ಯುರೋಪಿಗೆ ವಿಸ್ತಾರವಾಯಿತು. ಸ್ವೀಡನ್ನಲ್ಲಿರುವಂಥ ಸ್ಟಾಕ್ಹೋಮ್ ಬ್ಯಾಂಕು 1660ರಲ್ಲಿ ಮೊದಲ ಯುರೋಪಿಯನ್ ನೋಟುಗಳನ್ನು ಬಿಡುಗಡೆ ಮಾಡಿತು. ಇದೇ ಸಮಯದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಆರಂಭವಾಗಿ ಅಭಿವೃದ್ಧಿಯಾಯಿತು. ಹಣವನ್ನು ಠೇವಣಿ ಮಾಡಬಹುದು, ಸಾಲ ಪತ್ರಗಳನ್ನು ಬಳಸಬಹುದು. ಇವುಗಳೆಲ್ಲ ಈ ಸಮಯದಲ್ಲಿ ಶುರುವಾದವು. ಕಾಲಾನಂತರದಲ್ಲಿ ಅನೇಕ ದೇಶಗಳು ಫಿಯಟ್ ಹಣಕ್ಕೆ ಪರಿವರ್ತನೆಗೊಂಡವು. ಈ ಹಣ ಯಾವುದೇ ಆಂತರಿಕ ಮೌಲ್ಯವನ್ನು ಹೊಂದಿರಲಿಲ್ಲ, ಆದರೆ ಅದನ್ನು ಬಿಡುಗಡೆ ಮಾಡುವಂತಹ ಸರ್ಕಾರದ ಮೇಲಿನ ನಂಬಿಕೆಯನ್ನು ಅವಲಂಬಿಸಿತ್ತು. 1694ರಲ್ಲಿ ಸ್ಥಾಪನೆಯಾದ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಂತಹ ಕೇಂದ್ರ ಬ್ಯಾಂಕುಗಳು ಈ ಕರೆನ್ಸಿಗಳನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದವು. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನವು ಹಣದಲ್ಲಿ ಕ್ರಾಂತಿಯನ್ನು ತಂದಿತು. ಕ್ರೆಡಿಟ್ ಕಾರ್ಡ್ಗಳು, ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮ್ಗಳು, ಎಲೆಕ್ಟ್ರಾನಿಕ್ ಪೇಮೆಂಟ್ ವ್ಯವಸ್ಥೆಗಳು ಶುರುವಾದವು. ಇದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಇನ್ನಷ್ಟು ಸುರಕ್ಷಿತವನ್ನಾಗಿಸಿತು, ಹಾಗೆ ಜನರಿಗೆ ಅನುಕೂಲವೂ ಹೆಚ್ಚಾಯಿತು. ಇತ್ತೀಚೆಗೆ ಯಾವುದೇ ದೇಶ ಅಥವಾ ಸರ್ಕಾರದ ಬೆಂಬಲವಿಲ್ಲದ ವಿಕೇಂದ್ರೀಕೃತ ವ್ಯವಸ್ಥೆ ಶುರುವಾಗಿದೆ. ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಿಟ್ ಕಾಯಿನ್ಗಳಂತಹ ಕ್ರಿಪ್ಟೋ ಕರೆನ್ಸಿಗಳು ಶುರುವಾಗಿವೆ. ವಸ್ತುಗಳ ವಿನಿಮಯದಿಂದ ಶುರುವಾದಂತಹ ಹಣದ ಪ್ರಯಾಣ UPI, ಬಿಟ್ ಕಾಯಿನ್ ತನಕ ತಲುಪಿದೆ. ಹಣದ ಭವಿಷ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಒಳ್ಳೆಯ ಉಪಯುಕ್ತ ವಿಡಿಯೋಗಳನ್ನು ಮುಂದೆ ತರ್ತೇನೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳ ಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.